ಸಮಾಜಶಾಸ್ತ್ರದಲ್ಲಿ 2ನೇ ಪಾಠ ದುಡಿಮೆ ಎನ್ನುವಂಥ ಪಾಠವನ್ನು ಇಂದಿನ ವಿಡಿಯೋ ತರಗತಿಯಲ್ಲಿ ಕಲಿತಾ ಇದ್ರಿ. ಈಗಿನ ಈ ವಿಡಿಯೋ ತರಗತಿಯಲ್ಲಿ ನೀವು ಕಲಿತಾ ಇರುವಂಥದ್ದು ದುಡಿಮೆ ಎನ್ನುವ ಪಾಠದ ಮುಂದುವರಿದ ಭಾಗ. ದುಡಿಮೆಯ ವಲಯಗಳನ್ನು ಪ್ರಾಥಮಿಕ, ಮಾಧ್ಯಮಿಕ ಮತ್ತು ತೃತೀಯ ವಲಯವೆಂದು ವರ್ಗೀಕರಿಸಲಾಗಿದೆ. ನಿಮಗೀಗಾಗಲೇ ಗೊತ್ತು, ಪ್ರಾಥಮಿಕ ವಲಯ ಅಂದರೆ ಕೃಷಿ, ಆಮೇಲೆ ದ್ವಿತೀಯ ವಲಯ ಅಂದರೆ ಕೈಗಾರಿಕೆ, ತೃತೀಯ ವಲಯ ಅಂದರೆ ಸಾರಿಗೆ, ಸಂಪರ್ಕ, ವಿಮೆ, ಇವುಗಳನ್ನು ನಾವು ತೃತೀಯ ವಲಯ ಅಂತ ಕರಿತೀವಿ. ದುಡಿಮೆಯ ಪರಿಸ್ಥಿತಿಗಳನ್ನು ಆಧರಿಸಿ ದುಡಿಮೆಯ ವಲಯಗಳಲ್ಲಿ ದೊರೆಯುವ ಸೌಲಭ್ಯಗಳ ಆಧಾರದಲ್ಲಿ ಏನೆಲ್ಲ ಸೌಕರ್ಯಗಳು ಉದ್ಯೋಗದಲ್ಲಿ ದುಡಿಮೆ ಮಾಡಿದವ್ರಿಗೆ ಸಿಗುತ್ತೋ ಅದರ ಆಧಾರದ ಮೇಲೆ ಈ ಸಂಘಟಿತ ಮತ್ತು ಅಸಂಘಟಿತ ದುಡಿಮೆಯ ವಲಯವೆಂದು ವರ್ಗೀಕರಿಸಲಾಗಿದೆ. ಸಿಗುವ ಸೌಕರ್ಯಗಳ ಆಧಾರದ ಮೇಲೆ ದುಡಿಮೆಯನ್ನು 2 ವಿಧಗಳಾಗಿ ವಿಂಗಡಿಸಿದ್ದಾರೆ. ಸಂಘಟಿತ ದುಡಿಮೆಯ ವಲಯ, ಅಸಂಘಟಿತ ದುಡಿಮೆಯ ವಲಯ. ಮಕ್ಕಳೇ, ಪರೀಕ್ಷಾ ದೃಷ್ಟಿಯಿಂದ ಈ ವಿಡಿಯೋ ತರಗತಿಯ ಪಾಠ ತುಂಬ ಮುಖ್ಯವಾದದ್ದು. ಮಕ್ಕಳೇ, ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಸಂಘಟಿತ ಮತ್ತು ಅಸಂಘಟಿತ ದುಡಿಮೆಗಾರರ ನಡುವಿನ ಹೋಲಿಕೆ, ವ್ಯತ್ಯಾಸ ಕೇಳ್ತಾರೆ. ನಂತರ ಅಸಂಘಟಿತ ವಲಯದವರು ಎದುರಿಸುತ್ತಿರುವಂಥ ಸಮಸ್ಯೆಗಳೇನು ಅಂತ ಕೇಳ್ತಾರೆ. ಮಕ್ಕಳೇ, ದಯವಿಟ್ಟು ಗಮನ ಕೊಟ್ಟು ಈ ಪಾಠವನ್ನು ಕೇಳಬೇಕು ನೀವು. ಯಾವ ವಲಯವು ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನಿನ ಚೌಕಟ್ಟಿನೊಳಗೆ ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗ ಭರವಸೆ, ನಿಗದಿತ ವೇತನವನ್ನು ಕಾನೂನಿನ ಚೌಕಟ್ಟಿನಲ್ಲಿಯೇ ನಿಗದಿಯಾಗಿರುತ್ತದೋ ಅದನ್ನು ಸಂಘಟಿತ ದುಡಿಮೆಯ ವಲಯ ಅಂತ ಕರೀತಾರೆ. ಸಂಘಟಿತ, ಫಸ್ಟ್ ನಾವು ಕಲಿಯೋದು ಸಂಘಟಿತ ವಲಯ. ಇವರಿಗೆಲ್ಲ ಸೌಕರ್ಯಗಳು ಇದೆ, ಅವರ ಹೆಸರು ರಿಜಿಸ್ಟರ್ ಆಗಿರುತ್ತೆ, ಕಾನೂನಿನ ಚೌಕಟ್ಟಿನೊಳಗಡೆ ಬರ್ತಾರೆ, ಅವ್ರಿಗೆ ಇಷ್ಟು ಅಂತ ಸಂಬಳ ಇರುತ್ತೆ, ಅವ್ರಿಗೆ ಗ್ಯಾರಂಟಿ ಉದ್ಯೋಗ, ಅವ್ರಿಗೆ ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಡ್ತಾರೆ, ಕಾನೂನಿನ ಚೌಕಟ್ಟಿನಲ್ಲಿ ಅವರು ದುಡಿತಾರೆ. ಇಂಥವ್ರನ್ನ ನಾವು ಸಂಘಟಿತ ವಲಯದ ದುಡಿಮೆಗಾರರು ಅಂತ ಕರಿತೀವಿ. ಪೂರ್ತಿ ವಿವರಣೆಯನ್ನು ನಾವೀಗ ಸಂಘಟಿತ ವಲಯಗಳ ಬಗ್ಗೆನೇ ನಾವು ತಿಳ್ಕೊತೀವಿ. ಮಕ್ಕಳೇ, ಸಂಘಟಿತ ದುಡಿಮೆಯ ವಲಯದಲ್ಲಿ ಉದ್ಯೋಗ ಭದ್ರತೆಯ ಜೊತೆಗೆ ಅನೇಕ ಕಾನೂನಿನ ಚೌಕಟ್ಟುಗಳಿರುತ್ತವೆ. ಉದ್ಯೋಗ ಇದೆ, ಭದ್ರತೆ ಇದೆ, ಯಾವುದೇ ಸಮಸ್ಯೆಗಳಿಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಏನಿದೆ ಅವರಿಗೆ ಸೌಕರ್ಯಗಳು? ಕನಿಷ್ಠ ವೇತನ ಕಾಯಿದೆ, ಕಾರ್ಖಾನೆಗಳ ಕಾಯಿದೆ, ವಿಶೇಷ ಭತ್ಯೆಗಳ ಕಾಯಿದೆ, ಪ್ರಾವಿಡೆಂಟ್ ಫಂಡ್ ಕಾಯಿದೆ ಇಲ್ಲಿ ಕಡ್ಡಾಯ. ಕನಿಷ್ಠ ವೇತನ ಸಿಗುತ್ತೆ, ಕಾರ್ಖಾನೆಗಳ ಕಾಯಿದೆಗಳು, ಕಾನೂನುಗಳು ಇದರಲ್ಲಿರುತ್ತೆ. ವಿಶೇಷವಾದಂಥ ಜಾಸ್ತಿ ಸಂಬಳದ ವಿಶೇಷ ಭತ್ಯೆಯ ಕಾನೂನು ಇರುತ್ತೆ. ಪ್ರಾವಿಡೆಂಟ್ ಫಂಡ್ ಅನ್ನುವಂತಹ ಅವರು ಮುಂದೆ ಅವರ ನಿವೃತ್ತಿಯ ಕಾಲದಲ್ಲಿ ಬೇಕಾದಾಗ ತಗೊಳ್ಳೋ ಥರ PF ಅನ್ನುವಂಥ ಪ್ರಾವಿಡೆಂಟ್ ಫಂಡ್ ಅನ್ನುವಂಥ ವ್ಯವಸ್ಥೆ ಕೂಡ ಇದೆ. ಹಾಗಾದರೆ ಎಲ್ಲ ಸೌಕರ್ಯಗಳಿರೋದು ಯಾರಿಗೆ? ಸಂಘಟಿತ ವಲಯದ ದುಡಿಮೆಗಾರರಿಗೆ. ಸಂಘಟಿತ ವಲಯಕ್ಕೆ ಉದಾಹರಣೆಗಳು. ಯಾರನ್ನು ನಾವು ಸಂಘಟಿತ ವಲಯದಲ್ಲಿ ದುಡಿಯುವವರು ಅಂತ ಕರಿತೀವಿ? ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ದುಡಿಯುವ ಶಿಕ್ಷಕರಿರ್ಬೋದು, ಆಸ್ಪತ್ರೆಗಳಲ್ಲಿ ದುಡಿಯುವಂಥವರು, ಕೈಗಾರಿಕೆಗಳಲ್ಲಿ ದುಡಿಯುವಂಥವರು, ಸರ್ಕಾರಗಳ ಆಡಳಿತ ಸೇವೆಯಲ್ಲಿರುವಂಥವರು, ಸಾರ್ವಜನಿಕ ಆಡಳಿತದಲ್ಲಿರುವಂಥವರು, ವಾಣಿಜ್ಯ ಬ್ಯಾಂಕುಗಳಲ್ಲಿ ದುಡಿಯೋರು, ಜೀವ ವಿಮಾ ಕಂಪನಿಗಳಲ್ಲಿ ದುಡಿಯೋರು, ಸೈನ್ಯದಲ್ಲಿ ಇರೋರು, ಇವರೆಲ್ಲರನ್ನು ನಾವು ಯಾವ ವಲಯಕ್ಕೆ ಸೇರಿಸ್ತೀವಿ? ಸಂಘಟಿತ ವಲಯ. ಸಂಘಟಿತ ವಲಯದವರು ಎಲ್ಲೆಲ್ಲಿ ದುಡಿತಾರೆ ಎಂದಾಗ ಮರಿಬಾರದು ಮಕ್ಕಳೇ. ಶಾಲೆಗಳು, ಆಸ್ಪತ್ರೆಗಳು, ಕೈಗಾರಿಕೆಗಳು, ಸರ್ಕಾರದ ಆಡಳಿತ ಸಂಸ್ಥೆಗಳು, ಸೇವೆಗಳು, ವಾಣಿಜ್ಯ ಬ್ಯಾಂಕುಗಳು, ಜೀವ ವಿಮಾ ಕಂಪನಿಗಳು ಮತ್ತು ಸೈನ್ಯ. ಮಕ್ಕಳೇ, ನಾವು ಈಗ ಕಲಿಯುವಂಥದ್ದು ಅಸಂಘಟಿತ ವಲಯಗಳ ದುಡಿಮೆಗಾರರು. ಯಾವುದೇ ಕಾನೂನು ಇವ್ರಿಗೆ ಇರೋದಿಲ್ಲ. ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ, ಇವ್ರಿಗೆ ತುಂಬ ಕಷ್ಟ. ಯಾಕಂದರೆ ಭದ್ರತೆ ಅನ್ನೋದಿಲ್ಲ, ನಂತರ ಯಾವುದೇ ನಿಗದಿತ ಸಂಬಳ ಇಲ್ಲ, ಭರವಸೆಯೂ ಇಲ್ಲ ಉದ್ಯೋಗದ್ದು. ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಯಾರು? ಅಸಂಘಟಿತ ವಲಯಗಳ ದುಡಿಮೆಗಾರರು. ಸರಿ, 2ನೇ ಭಾಗ ನಾವು ಅಸಂಘಟಿತ ವಲಯಗಳ ದುಡಿಮೆಗಾರರ ಬಗ್ಗೆ ಕಲಿತಾ ಇದ್ದೀವಿ. ಅಸಂಘಟಿತ ವಲಯವೆಂದರೆ ದುಡಿಮೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನಿನ ಚೌಕಟ್ಟು ಇಲ್ಲ. ಯಾವುದೇ ಕಾನೂನಿನ ಚೌಕಟ್ಟಿನಲ್ಲಿ ಇವರು ದುಡಿಯುವುದಿಲ್ಲ. ಅಂದರೆ ಈ ವಲಯದಲ್ಲಿ ದುಡಿಯುವ ಮತ್ತು ದುಡಿಸಿಕೊಳ್ಳುವವರ ನಡುವೆ ಯಾವುದೇ ರೀತಿಯ ಕಾನೂನಾತ್ಮಕ ಸಂಬಂಧ ನಿಗದಿಯಾಗಿರುವುದಿಲ್ಲ. ಈ ಅಸಂಘಟಿತ ವಲಯದವರು ದುಡಿತಾರಲ್ಲ,
ಅಲ್ಲಿ ದುಡಿಸಿಕೊಳ್ಳುವ ಯಜಮಾನನ ನಡುವೆ ಯಾವುದೇ ಕಾನೂನಾತ್ಮಕವಾಗಿ ಯಾವುದೇ ಸಂಬಂಧಗಳು ದಾಖಲೆಗಳು ಇರೋದಿಲ್ಲ. ಅಸಂಘಟಿತ ದುಡಿಮೆಯ ವಲಯಕ್ಕೆ ಸರ್ಕಾರಗಳ ನೋಂದಣಿ ಅಗತ್ಯವಿಲ್ಲ. ಸರ್ಕಾರದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವಂಥದ್ದು ಇಲ್ಲ. ಈ ವಲಯದಲ್ಲಿ ಸರ್ಕಾರಗಳ ಯಾವುದೇ ಕಾನೂನು ನೀತಿ ನಿಯಮಗಳನ್ನು ಅನುಸರಿಸಲಾಗುವುದಿಲ್ಲ. ಸರ್ಕಾರದ ಯಾವುದೇ ಕಾನೂನು ನೀತಿ ನಿಯಮಗಳನ್ನು ಈ ಅಸಂಘಟಿತ ವಲಯದ ದುಡಿಮೆಗಾರರು ಅನುಸರಿಸುವುದಿಲ್ಲ, ಅಥವಾ ಯಾರು ದುಡಿಸ್ಕೊಳ್ತಾ ಇದ್ದಾರೋ ಅವರು ಕೂಡ ಅದನ್ನು ಅನುಸರಿಸುವುದಿಲ್ಲ. ಕಾನೂನಿನ ಯಾವುದೇ ಚೌಕಟ್ಟಿಗೆ ಅಸಂಘಟಿತ ವಲಯ ಒಳಪಡುವುದಿಲ್ಲ. ಕಾನೂನಿನ ಚೌಕಟ್ಟಿಗೆ ಇವರು ಬರೋದಿಲ್ಲ. ಇಲ್ಲಿ ತೆರಿಗೆ ವ್ಯವಸ್ಥೆ ಇಲ್ಲ. ಈ ವಲಯವು ಅತ್ಯಂತ ಸಣ್ಣ ಪ್ರಮಾಣದ ವ್ಯವಹಾರಗಳನ್ನು ಒಳಗೊಂಡಿರುತ್ತದೆ. ಸಣ್ಣ ಪ್ರಮಾಣದ ವ್ಯವಹಾರ, ದೊಡ್ಡ ಪ್ರಮಾಣದ ವ್ಯವಹಾರ ಅಲ್ಲ. ಯಾರನ್ನು ಅಸಂಘಟಿತ ವಲಯಗಳ ದುಡಿಮೆಗಾರರು ಅಂತ ಕರಿತೀವಿ? ಯಾವ್ಯಾವ ಕೆಲಸ ಮಾಡೋರನ್ನ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಮಕ್ಕಳೇ? ಕಟ್ಟಡ ಕಟ್ಟುವ ಕಾರ್ಮಿಕರಿರ್ಬೋದು, ರಸ್ತೆ ಬದಿಯಲ್ಲಿ ದುಡಿತಾ ಇರೋರು, ತಳ್ಳುವ ಗಾಡಿಯ ಮೂಲಕ ತರಕಾರಿ ಮಾರೋರು, ಮೋಟಾರ್ ವಾಹನಗಳನ್ನ ರಿಪೇರಿ ಮಾಡೋರು, ಇಟ್ಟಿಗೆ ಬಟ್ಟಿಗಳಲ್ಲಿ ದುಡಿಯುವವರು, ಟೈರ್ ಪಂಚರ್ ಹಾಕೋರು, ಸೈಕಲ್ ರಿಪೇರಿ ಮಾಡೋರು, ಭೂಮಿ ಇಲ್ಲದೇ ಇರುವಂಥ ರೈತ ಅಂದರೆ ಭೂಮಿ ಇಲ್ಲದೇ ಇರುವಂಥ ಕೃಷಿ ಕಾರ್ಮಿಕರು, ಇವರೆಲ್ಲರೂ ಅಸಂಘಟಿತ ವಲಯದಲ್ಲಿ ಬರ್ತಾರೆ. ಮಕ್ಕಳಿವ್ರಿಗೆ ಹುಷಾರಿಲ್ಲ ಅಂದರೆ ಅವ್ರು ಕೆಲಸ ಮಾಡೋಕ್ಕಾಗಲ್ಲ. ಉದ್ಯೋಗದಲ್ಲಿ ಭರವಸೆ ಇಲ್ಲ, ಯಾವುದೇ ವಿಶ್ರಾಂತಿ ಅನ್ನೋದು ಅವ್ರಿಗಿರೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಅವರು ದುಡಿಯೋದಿಲ್ಲ. ಸಂಬಳವೂ ಕೂಡ ಹೆಚ್ಚಾಗಿ ಅವ್ರಿಗೆ ಸಿಗೋದಿಲ್ಲ ಮಕ್ಕಳೇ. ಅಸಂಘಟಿತ ವಲಯಗಳ ದುಡಿಮೆಗಾರರು ಸಣ್ಣ ಮತ್ತು ಅತಿ ಸಣ್ಣ ರೈತರು, ಮೀನುಗಾರರು, ಬೀಡಿ ಕಾರ್ಮಿಕರು, ಗಣಿಗಾರಿಕೆಯಲ್ಲಿ ದುಡಿಯುವವರು. ಗಣಿಗಾರಿಕೆ ಅಂದರೆ ಏನು? ಈ ಒಂದು ಭೂಮಿಯನ್ನು ಅಗೆದು ಅಲ್ಲಿರುವಂಥ ತಾಮ್ರ ಚಿನ್ನ ತೆಗಿತಾರಲ್ಲ ಮಕ್ಕಳೇ, ಅಂಥ ಕೆಲಸವನ್ನು ಮಾಡುವಂಥವ್ರು. ಎಣ್ಣೆ ಮಿಲ್ಲುಗಳು, ಇದು ಬೀಜಗಳಿಂದ ಎಣ್ಣೆ ತೆಗಿತಾರಲ್ಲ, ಆ ರೀತಿ ಎಣ್ಣೆಯನ್ನು ತಯಾರಿಸುವಂಥ ಮಿಲ್ಲುಗಳು. ಸಾಮೀಲು ಅಂತ ಹೇಳಿದ್ರೆ ಇಲ್ಲಿ ಮರದ ತುಂಡುಗಳನ್ನ ನೋಡ್ತಾ ಇದ್ದೀರಾ ಮಕ್ಕಳೇ. ಈ ಮರವನ್ನು ನಾನಾ ರೀತಿಯ ಆಕಾರದಲ್ಲಿ ತುಂಡರಿಸುವಂತಹ ಒಂದು ಕೆಲಸ ಮಾಡುವಂಥದ್ದೇ ಸಾಮೀಲುಗಳು ಅಂತ ನಾವು ಹೇಳ್ಬೋದು. ಅಸಂಘಟಿತ ವಲಯಗಳ ದುಡಿಮೆಗಾರರ ಬಗ್ಗೆ ಇನ್ನೂ ಹೆಚ್ಚು ವಿವರಗಳನ್ನ ನೀವು ತಿಳ್ಕೊತಾ ಇದ್ದೀರಾ ಮಕ್ಕಳೇ. ಭಾರತದ ದುಡಿಮೆಯ ವಲಯಗಳಲ್ಲಿ ಹೆಚ್ಚಿನ ಜನರು ದುಡಿಯುತ್ತಿರುವುದೇ ಅಸಂಘಟಿತ ವಲಯದಲ್ಲಿ ಎನ್ನುವುದು ನಮ್ಮ ದುಡಿಮೆಗಾರರ ಪರಿಸ್ಥಿತಿಯನ್ನು ಸೂಚ್ಯವಾಗಿ ತಿಳಿಸುತ್ತದೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ಇರುವಂಥದ್ದು ಯಾವುದಪ್ಪ ಅಂದರೆ ಅಸಂಘಟಿತ ವಲಯ. ಇಂದಿಗೂ ಭಾರತದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಲ್ಲಿ 90% ಕಾರ್ಮಿಕರು ಅಸಂಘಟಿತ ವಲಯಗಳಲ್ಲಿಯೇ ದುಡಿಯುತ್ತಿದ್ದಾರೆ. ಹಾಗಾದರೆ 90% ಜನ ಎಲ್ಲಿದ್ದಾರೆ? ಅಸಂಘಟಿತ ವಲಯ. ಕೆಲವು ಹೆಚ್ಚು ಕಡಿಮೆ 10% ಜನ ಮಾತ್ರ ಸಂಘಟಿತ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಸವಾಲುಗಳು ಏನು? ತುಂಬ ಸಮಸ್ಯೆ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ಅವರು ನಾನಾ ರೀತಿಯ ನಷ್ಟವನ್ನು ಅನುಭವಿಸ್ತಾರೆ. ಸರಿಯಾದ ಸಂಬಳ ಇರೋದಿಲ್ಲ, ಕೂಲಿ ಇರೋದಿಲ್ಲ. ಏನು ಅವರ ಸಮಸ್ಯೆಗಳು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಅಸಂಘಟಿತ ವಲಯಗಳಲ್ಲಿ ದುಡಿಯುತ್ತಿರುವವರು ಅನೇಕ ಸಾಮಾಜಿಕ ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಈ ವಲಯದಲ್ಲಿ ದುಡಿಯುತ್ತಿರುವವರಿಗೆ ನಿಗದಿತ ಕೆಲಸವಾಗಲಿ, ನಿಗದಿತ ವೇತನವಾಗಲಿ, ನಿಗದಿತ ಸೌಲಭ್ಯಗಳಾಗಲಿ ಇರುವುದಿಲ್ಲ. ಕೆಲಸ ಇರಲ್ಲ, ಇಷ್ಟೇ ತಿಂಗಳಿಗೆ ಅಂತ ವೇತನ ಇರೋದಿಲ್ಲ, ದಿನಕ್ಕಿಷ್ಟೇ ಎನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ. ಹೀಗೆ ಯಾವುದೇ ಸೌಕರ್ಯಗಳೂ ಇಲ್ಲ. ಕನಿಷ್ಠ ವೇತನವೂ ಸಿಗುವುದಿಲ್ಲ, ಕಡಿಮೆ ಸಂಬಳ ಕೂಡ ಅವರಿಗೆ ಸಿಗೋದಿಲ್ಲ. ಅಸಂಘಟಿತ ವಲಯಗಳಲ್ಲಿ ದುಡಿಯುತ್ತಿರುವ ಜನರ ದುಡಿಮೆಯ ಕುರಿತು ಸಂಶೋಧನೆ ಮಾಡಿರುವ ಫುಟ್ ಲುಜರ್ಸ್ ಎನ್ನುವ ಪುಸ್ತಕದಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಜೀವನೋಪಾಯಕ್ಕೆ ಪ್ರತಿದಿನ ದುಡಿಯಲೇಬೇಕಾದ ಜನರು ಹೇಗೆ ವಾಸಿಸುವ ಸ್ಥಳದಿಂದ ಕೆಲಸದ ಸ್ಥಳಗಳಿಗೆ ವಲಸೆ ಹೋಗುವುದು ಅನಿವಾರ್ಯವಾಗಿರುತ್ತದೆ. ವಲಸೆಯ ಅಸಂಘಟಿತ ದುಡಿಮೆಯ ಒಂದು ಲಕ್ಷಣ. ಅಸಂಘಟಿತ ದುಡಿಮೆಗಾರರು ದುಡಿಮೆಯನ್ನು ಅರಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತಿರುತ್ತಾರೆ. ಹೀಗೆ ವಲಸೆ ಹೋಗುವ ಜನರಿಗೆ ಸಾಮಾಜಿಕ ಭದ್ರತೆ ಇರುವುದಿಲ್ಲ. ಮಕ್ಕಳೇ, ಇವರಿಗೆ ಸರಿಯಾಗಿ ಕೆಲಸ ಇಲ್ಲ ಅಂದಾಗ ಬೇರೆ ಬೇರೆ ಪ್ರದೇಶಗಳಿಗೆ ಅವರು ವಲಸೆ ಹೋಗ್ತಾರೆ ಮಕ್ಕಳೇ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಭದ್ರತೆ ಅನ್ನೋದಿರೋದಿಲ್ಲ. ಒಂದೇ ಪ್ರದೇಶದಲ್ಲಿ ಅವರು ನೆಲೆ ಊರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ವಲಸೆ ಹೋಗುವಂತಹ ಪೋಷಕರ ಮಕ್ಕಳು ಕೂಡ ಸರಿಯಾದ ಒಂದು ಶಾಲೆಯಲ್ಲಿ ಕಲಿಯೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಶಾಲೆಗಳನ್ನ ಬಿಡಿಸ್ಬಿಡ್ತಾರೆ ಮಕ್ಕಳನ್ನ. ಈ ರೀತಿಯ ಸಮಸ್ಯೆಗಳಾಗುತ್ತೆ. ಅವರು ಒಂದೇ ಕಡೆ ನೆಲೆ ಊರಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವರು ವಲಸೆ ಹೋಗ್ತಾ ಇರ್ತಾರೆ. ಸಾಮಾಜಿಕ ಭದ್ರತೆ. ಅಸಂಘಟಿತ ವಲಯದ ದುಡಿಮೆಗಾರರು ಸಾಮಾಜಿಕ ಅಭದ್ರತೆಯನ್ನು ಎದುರಿಸುತ್ತಿರುತ್ತಾರೆ.
ಸಾಮಾಜಿಕ ಭದ್ರತೆ ಎಂದರೆ ಮಾನವನಿಗೆ ಬದುಕಲು ಅಗತ್ಯವಾಗಿ ಬೇಕಾದ ಮೂಲ ಸೌಲಭ್ಯಗಳನ್ನು ಸಾರ್ವಜನಿಕವಾಗಿ ಅಥವಾ ಸಾಮುದಾಯಿಕವಾಗಿ ಒದಗಿಸಿಕೊಡುವುದು. ಅಂದರೆ ಇವ್ರಿಗೆ ಸಾಮಾಜಿಕ ಭದ್ರತೆ ಇಲ್ಲ. ಯಾರಿಗೆ? ಅಸಂಘಟಿತ ದುಡಿಮೆಗಾರರಿಗೆ ವಸತಿ ಇಲ್ಲ, ಆರೋಗ್ಯ ಇಲ್ಲ, ಆಹಾರ ಇಲ್ಲ, ಕುಡಿಯೋ ನೀರಿಲ್ಲ, ದುಡಿಯುವಂಥ ಸಮಾನ ಅವಕಾಶಗಳು ಅವ್ರಿಗೆ ಸಿಗ್ತಿಲ್ಲ. ಈ ರೀತಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಇವರು ಎದುರಿಸ್ತಾ ಇದ್ದಾರೆ. ಯಾರು? ಅಸಂಘಟಿತ ವಲಯದವರು. ಕಾನೂನು ಚೌಕಟ್ಟು. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವವರಿಗೆ ಅನೇಕ ಕಾನೂನಾತ್ಮಕ ಚೌಕಟ್ಟುಗಳು ಅನ್ವಯಿಸುವುದೇ ಇಲ್ಲ. ಕಾನೂನಿನ ಯಾವುದೇ ನಿಯಮಗಳು ಇವರಿಗೆ ಅನ್ವಯಿಸೋದಿಲ್ಲ. ಉದಾಹರಣೆಗೆ, ನಿಗದಿತ ಸಮಯದ ದುಡಿಮೆಗೆ ನಿಗದಿತ ಖಾತರಿಯ ಕನಿಷ್ಠ ವೇತನವಿಲ್ಲ. ಇಷ್ಟು ಸಮಯ ದುಡಿದ್ರೆ ಇಷ್ಟು ಸಂಬಳ ಅನ್ನೋ ಯಾವುದೇ ಕಾನೂನು ಇಲ್ಲ. ಇದು ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ 1971 ಆಧಾರದಲ್ಲಿ ಕೂಲಿಯು ಅಸಂಘಟಿತ ವಲಯದಲ್ಲಿ ದುಡಿಯುವವರಿಗೆ ದೊರೆಯುತ್ತಿಲ್ಲ. ಪೇಮೆಂಟ್ ಆಫ್ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅನ್ನುವಂಥ ಆ್ಯಕ್ಟ್ ಪ್ರಕಾರ ಕೂಲಿಕಾರರಿಗೆ ಸರಿಯಾದಂತಹ ಒಂದು ಸಂಬಳ ಸಿಗ್ತಾ ಇಲ್ಲ. ಇದಲ್ಲದೆ ಪ್ರಾವಿಡೆಂಟ್ ಫಂಡ್ ಇತ್ಯಾದಿ ಯಾವುದೇ ಕಾನೂನಾತ್ಮಕವಾದ ಆರ್ಥಿಕವಾದಂತಹ ಒಂದು ಸೌಕರ್ಯಗಳು ಈ ಅಸಂಘಟಿತ ವಲಯದವರಿಗೆ ಸಿಗ್ತಾ ಇಲ್ಲ. ಬಾಲಕಾರ್ಮಿಕರು. ಅಸಂಘಟಿತ ವಲಯದಲ್ಲಿ ಅರೆಕುಶಲ, ದೈಹಿಕ, ಶ್ರಮಾಧಾರಿತ ಕೆಲಸವನ್ನು ಮಕ್ಕಳು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಮಾಡುತ್ತಿರುತ್ತಾರೆ. ಮಕ್ಕಳೇ, ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಖಾನೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಈ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಕೆಲಸ ಮಾಡಿಸ್ತಾರೆ ಮಕ್ಕಳೇ. ಇವ್ರನ್ನೇ ನಾವು ಬಾಲಕಾರ್ಮಿಕರು ಅಂತ ಕರಿತೀವಿ. ಅವ್ರಿಗೆ ಇದು ಇಷ್ಟೇ ಸಂಬಳ ಕೊಡಬೇಕು, ಅಷ್ಟೇ ಸಂಬಳ ಕೊಡಬೇಕು ಅಂತ ಅವ್ರು ಕೇಳೋದಿಲ್ಲ. ಎಷ್ಟು ಕೊಟ್ಟರು ತೊಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಕಷ್ಟಪಟ್ಟು ದುಡಿತಾರೆ, ಕೊಟ್ಟ ಸಂಬಳವನ್ನು ಈಸ್ಕೊತಾರೆ ಅಂತ ಹೇಳ್ಬಿಟ್ಟು ತಗೊಳ್ತಾರೆ ಅಂದ್ಬಿಟ್ಟು ಬಾಲಕಾರ್ಮಿಕರನ್ನ ಕೆಲಸದಲ್ಲಿ ಇಟ್ಕೊತಾರೆ. ಉದಾಹರಣೆಗೆ, ಪಟಾಕಿ ಮಾಡುವ ಕಾರ್ಖಾನೆಗಳಲ್ಲಿ ಅಲ್ಲಿ ಬಳಸುವ ರಾಸಾಯನಿಕ ವಸ್ತುಗಳ ಜೊತೆ ಜೀವಕ್ಕೂ ಭದ್ರತೆ ಇಲ್ಲದೆ ದುಡಿಯುತ್ತಿರುವವರಲ್ಲಿ ಹೆಚ್ಚಿನವರು ಮಕ್ಕಳು. ಅವ್ರ ಜೀವಕ್ಕೆ ಯಾವುದೇ ರಕ್ಷಣೆ ಇಲ್ಲ. ಎಷ್ಟೋ ಪಟಾಕಿ ತಯಾರಿಸುವಂಥ ಕಾರ್ಖಾನೆಗಳಲ್ಲಿ ರಾಸಾಯನಿಕ ವಸ್ತುಗಳ ಜೊತೆಯಲ್ಲಿ ಅವರು ಜೀವನವನ್ನು ಮಾಡ್ತಾರೆ. ಬಂಡವಾಳಶಾಹಿ ವ್ಯವಸ್ಥೆಯು ಕಡಿಮೆ ಕೂಲಿಗೆ ಹೆಚ್ಚು ಶ್ರಮ ಆಧಾರಿತ ಕೆಲಸ ಮಾಡುವುದನ್ನು ಬಯಸುತ್ತದೆ. ಕೂಲಿ ಕಡಿಮೆ, ಕೆಲಸ ಮಾಡೋ ಅವಧಿ ಮಾತ್ರ ಜಾಸ್ತಿ. ಇದಕ್ಕೆ ಮೊದಲು ಬಲಿಯಾಗುತ್ತಿರುವವರು ಮಕ್ಕಳು. ಅಸಂಘಟಿತ ವಲಯವು ಬಾಲಕಾರ್ಮಿಕ ಪದ್ಧತಿಯನ್ನು ಪೋಷಿಸುತ್ತದೆ. ಒಟ್ಟಾರೆ ಈ ಅಸಂಘಟಿತ ದುಡಿಮೆಗಾರರ ಸಂಖ್ಯೆ ಹೆಚ್ಚಾದಷ್ಟು ಬಾಲಕಾರ್ಮಿಕರ ಸಂಖ್ಯೆ ಹೆಚ್ಚಾಗುತ್ತೆ. ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ. ಅಸಂಘಟಿತ ವಲಯಗಳಲ್ಲಿ ಮನೆ ಕೆಲಸಗಾರರಾಗಿ ದುಡಿಯುತ್ತಿರುವ ಬಹುತೇಕರು ಮಹಿಳೆಯರು. ಇವರ ಮೇಲೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯಗಳು ಇತ್ತೀಚೆಗೆ ದುಪ್ಪಟ್ಟುಗೊಂಡಿವೆ. ಜಾಸ್ತಿಯಾಗಿದೆ, 2ರಷ್ಟಾಗಿದೆ. ದೈಹಿಕವಾಗಿ ಹಿಂಸೆ ಕೊಡ್ತಾರೆ, ಅನೇಕ ಲೈಂಗಿಕ ದೌರ್ಜನ್ಯಗಳಿರ್ಬೋದು. ಮಾನಸಿಕವಾಗಿ ಹಿಂಸೆ. ಭಾರತದ ಗ್ರಾಮೀಣ ಪ್ರದೇಶದಲ್ಲಿ 77% ಹೆಣ್ಣು ಮಕ್ಕಳು ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿದ್ದಾರೆ. ಜೀವನೋಪಾಯಕ್ಕೆ, ತಮ್ಮ ಜೀವನ ನಡೆಸೋದಕ್ಕೋಸ್ಕರ ದುಡಿಯಲೇಬೇಕಾದಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು. ಅಂಥ ಸಂದರ್ಭದಲ್ಲಿ ಅವರ ಮೇಲೆ ಲೈಂಗಿಕ ಕಿರುಕುಳಗಳು, ಕಿಡ್ನ್ಯಾಪ್ಗಳು ಮಾಡೋದಿರ್ಬೋದು, ನಾನಾ ರೀತಿಯ ಒಂದು ದೈಹಿಕ ಹಿಂಸೆಗಳನ್ನು ಇವ್ರಿಗೆ ಕೊಡ್ತಾರೆ. ಒಟ್ಟಾರೆ ಮಕ್ಕಳೇ, ಅಸಂಘಟಿತ ದುಡಿಮೆಗಾರರು ನಾನಾ ರೀತಿಯ ಒಂದು ಸವಾಲುಗಳನ್ನು, ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮಕ್ಕಳೇ, ಈ ಒಂದು ಭೂಗೋಳ ವಿಜ್ಞಾನದಲ್ಲಿ ನೀವು ಕಲಿತಾ ಇರುವಂಥದ್ದು 5ನೇ ಪಾಠ, ಭಾರತದ ಅರಣ್ಯ ಸಂಪತ್ತು. ಭಾರತದ ಅರಣ್ಯ ಸಂಪತ್ತು. ಮಕ್ಕಳೇ, ನಿಮಗೆ ಅರಣ್ಯಗಳು ಅಂದ ತಕ್ಷಣ ನಿಮಗೆ ಗೊತ್ತು ಮಕ್ಕಳೇ, ಅರಣ್ಯಗಳಿಲ್ಲದೆ ಮನುಷ್ಯ ಇಲ್ಲ. ಹಸಿರೇ ಉಸಿರು ಅಂತ ಕರಿತೀವಿ ಮಕ್ಕಳೇ. ನಮಗೆ ಗಿಡ ಮರಗಳಿಂದ ಬರುವಂಥ ಆಮ್ಲಜನಕ ಇಲ್ಲ ಅಂದರೆ, ಗಿಡಗಳಿಲ್ಲದೆ ಹೋದರೆ, ಮರ ಗಿಡಗಳಿಲ್ಲ, ಅರಣ್ಯ ಇಲ್ಲ ಅಂದರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮನುಷ್ಯನ ಜೀವನದಲ್ಲಿ ಅರಣ್ಯವು ಕೂಡ ಒಂದು ಸಂಪತ್ತು. ಮನುಷ್ಯನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಅರಣ್ಯ ಸಂಪತ್ತು. ಈ ಪಾಠದಲ್ಲಿ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು ಅನ್ನುವಂಥ ಒಂದು ಅಂಶಗಳನ್ನ ಇಲ್ಲಿ ಕಲಿತೀರ ಮಕ್ಕಳೇ. ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ, ಅರಣ್ಯಗಳ ಸಂರಕ್ಷಣೆ, ವನ್ಯಜೀವಿ ಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಭಾರತದ ಜೈವಿಕ ಸಂರಕ್ಷಣಾ ವಲಯಗಳು. ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನು ಅರಣ್ಯ ಎಂದು ಕರೆಯಲಾಗಿದೆ. ಅರಣ್ಯ ಅಂದರೆ ಏನು?
ವಿಶಾಲವಾದ ಒಂದು ಭೂಮಿಯಲ್ಲಿ ಗಿಡ ಮರ ಸಸ್ಯಗಳನ್ನು ನಾವು ಕಾಣ್ತೀವಿ. ಇದನ್ನೇ ನಾವು ಅರಣ್ಯ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಬೆಲೆ ಬಾಳುವ ವೃಕ್ಷ ಪ್ರಧಾನ ಪ್ರದೇಶ. ಅರಣ್ಯಗಳು ನೈಸರ್ಗಿಕ ಅಥವಾ ಮಾನವ ಪೋಷಿತ ನೆಡುತೋಪುಗಳಾಗಿರಬಹುದು. ಅರಣ್ಯಗಳು ನೈಸರ್ಗಿಕವಾಗಿರ್ಬೋದು ಅಥವಾ ಮಾನವ ನಿರ್ಮಿಸಿರುವಂಥದ್ದು ಕೂಡ ಇರ್ಬೋದು ಮಕ್ಕಳೇ. ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ. ಕೈಗಾರಿಕಾ ಕಚ್ಚಾ ಪದಾರ್ಥಗಳನ್ನು ಒದಗಿಸುತ್ತವೆ. ಅನೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಉದಾಹರಣೆಗೆ ಕಾಗದ ಕಾರ್ಖಾನೆಗೆ ಬೇಕಾಗಿರುವಂಥದ್ದು, ಔಷಧೀಯ ಗಿಡಮೂಲಿಕೆಗಳನ್ನು ತಯಾರಿಸುವ ಕಾರ್ಖಾನೆಗಳಿಗೆ ಬೇಕಾದಂಥ ಗಿಡಮೂಲಿಕೆಗಳಿರ್ಬೋದು. ನಾನಾ ರೀತಿಯಲ್ಲಿ ಅರಣ್ಯಗಳು ಸಹಾಯವನ್ನು ಮಾಡುತ್ತೆ. ಜಾನುವಾರುಗಳಿಗೆ ಆಹಾರವನ್ನು ಮೇವನ್ನು ಒದಗಿಸುತ್ತದೆ. ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುತ್ತದೆ. ಹೇಗೆ? ಅನೇಕ ಕಾರ್ಖಾನೆಗಳಿಗೆ ಅರಣ್ಯಗಳು ಕಚ್ಚಾ ವಸ್ತು ಕೊಡುತ್ತೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಈ ಮರದ ತಿರುಳಿನಿಂದ ಕಾಗದವನ್ನು ತಯಾರಿಸ್ತಾರೆ. ಹಾಗಾದರೆ ಆ ಕಾರ್ಖಾನೆಗಳಲ್ಲಿ ದುಡಿಯೋ ಜನರಿಗೆ ಇದು ಉದ್ಯೋಗವನ್ನು ದೊರಕಿಸಿ ಕೊಡುತ್ತದೆ. ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತವೆ. ಅನೇಕ ರೀತಿಯಲ್ಲಿ ಜನರಿಗೆ ಸಂರಕ್ಷಣೆಯಾಗಿದೆ. ಮೇಲ್ಮೈ ಲಕ್ಷಣಗಳನ್ನು ಸಂರಕ್ಷಿಸುತ್ತದೆ. ಮಣ್ಣಿನ ಸವೆತವನ್ನು ಇದು ತಡೆಗಟ್ಟುತ್ತದೆ. ಮನುಷ್ಯನಿಗೆ ಬೇಕಾದಂಥ ಆಮ್ಲಜನಕವನ್ನು ಇದು ಕೊಡುತ್ತದೆ. ಪ್ರಾಣಿಗಳಿಗೆ ಸಂರಕ್ಷಿತ ಸ್ಥಳ ಆಗಿದೆ. ಪ್ರವಾಹ ಮತ್ತು ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತದೆ. ಮರುಭೂಮೀಕರಣವನ್ನು ತಡೆಯುತ್ತದೆ. ಯಾವುದೇ ಒಂದು ಭೂಭಾಗ ಮರುಭೂಮಿ ಆಗೋದನ್ನು ತಡೆಗಟ್ಟುತ್ತೆ. ಹಾಗಾದರೆ ಮರುಭೂಮಿ ಆಗೋದನ್ನು ಹೇಗೆ ತಡೆಗಟ್ಟಬೋದು? ಮರಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸೋದ್ರಿಂದ. ಮಣ್ಣಿನ ಫಲವತ್ತತೆಯ ವೃದ್ಧಿಸುತ್ತದೆ. ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಯಾವಾಗ ಮರಗಿಡಗಳು ಭೂಮಿ ಮೇಲೆ ಇರುತ್ತೋ ಬಂದಂತಹ ನೀರನ್ನು ಈ ಬೇರುಗಳು ಏನು ಮಾಡುತ್ತೆ? ಸಂಗ್ರಹಿಸುತ್ತೆ. ಹಾಗಾಗಿ ಅಂತರ್ಜಲದ ಮಟ್ಟ ಕೂಡ ಹೆಚ್ಚಾಗುತ್ತೆ. ಪರ್ಯಾವರಣ ಸಮತೋಲನವನ್ನು ಕಾಪಾಡುತ್ತದೆ. ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡುತ್ತೆ. ಹೀಗಾಗಿ ತುಂಬ ಉಪಯೋಗಕಾರಿ ಅರಣ್ಯ ಸಂಪತ್ತು. ವನ್ಯಜೀವಿಗಳಿಗೆ ಆಶ್ರಯವನ್ನು ನೀಡುತ್ತದೆ. ಭಾರತದಲ್ಲಿ ಅರಣ್ಯಗಳ ವಿಧಗಳನ್ನು ನಿರ್ಧರಿಸುವ ಅಂಶ. ಯಾಕೆ ನಮ್ಮ ಭಾರತದಲ್ಲಿ ಈ ಅರಣ್ಯಗಳಲ್ಲೂ ಕೂಡ ವೈವಿಧ್ಯತೆಯನ್ನು ನಾವು ಕಾಣ್ಬೋದು ಅಂದರೆ, ವಾಯುಗುಣ ಅಂದ ತಕ್ಷಣ ನಿಮಗೆ ಕೆಲವು ಪದಗಳು ನೆನಪಿಗೆ ಬರಬೇಕು. ಮಳೆ, ಒತ್ತಡ, ಉಷ್ಣಾಂಶ, ಇವುಗಳಲ್ಲಿ ವ್ಯತ್ಯಾಸ. ಮಣ್ಣಿನಲ್ಲಿ ವ್ಯತ್ಯಾಸ. ಮೇಲ್ಮೈ ಲಕ್ಷಣಗಳು. ಕೆಲವು ಕಡೆ ಪರ್ವತಗಳಿದೆ, ಕೆಲವು ಕಡೆ ಪ್ರಸ್ಥಭೂಮಿಗಳಿದೆ, ಕೆಲವು ಕಡೆ ಮೈದಾನ ಇದೆ, ಕೆಲವು ಕಡೆ ನದಿಗಳಿದೆ. ಈ ಎಲ್ಲ ಒಂದು ವ್ಯತ್ಯಾಸದಿಂದಾಗಿ ಅರಣ್ಯಗಳಲ್ಲೂ ಕೂಡ ನಾವು ವ್ಯತ್ಯಾಸವನ್ನು ಕಾಣ್ತೀವಿ. ಇದು ಜಾಸ್ತಿ ಮಳೆ ಬರೋ ಕಡೆ ನಿತ್ಯ ಹರಿದ್ವರ್ಣದ ಕಾಡುಗಳನ್ನ ಕಾಣ್ತೀವಿ. ಮಳೆನೇ ಬರದೇ ಇರುವಂಥ ರಾಜಸ್ಥಾನದಲ್ಲಿ ನಾವು ಏನನ್ನ ಕಾಣ್ತೀವಿ? ಮರುಭೂಮಿ. ಅಲ್ಲಿ ಕುರ್ಚಲು ಗಿಡ, ಈ ರೀತಿಯ ಒಂದು ಸಸ್ಯಗಳನ್ನ ಕಾಣ್ತೀವಿ. ಅರಣ್ಯದ ವಿಧಗಳು. ಭಾರತದಲ್ಲಿನ ಅರಣ್ಯಗಳನ್ನು ಒಟ್ಟು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಿದ್ದೀವಿ. ಮೊದಲನೇದು ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಮರುಭೂಮಿ ಸಸ್ಯವರ್ಗ, ಪರ್ವತ ಕಾಡು, ಮ್ಯಾಂಗ್ರೋವ್ ಕಾಡುಗಳು. ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ನಿತ್ಯ ಹರಿದ್ವರ್ಣ, ನಿತ್ಯವೂ ಸದಾ ಹರಿದ್ವರ್ಣ ಅಂದರೆ ಯಾವ ಬಣ್ಣ? ಹಸಿರಾಗಿರುವಂಥ ಕಾಡುಗಳನ್ನೇ ಉಷ್ಣವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕರಿತೀವಿ. ಈ ವಿಧದ ಅರಣ್ಯಗಳು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ವಾರ್ಷಿಕ ಮಳೆ. 250 ಸೆಂಟಿಮೀಟರ್ ಅಂದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಈ ರೀತಿಯ ಮರಗಳನ್ನು ಕಾಣ್ಬೋದು. ಅವು ಪ್ರಮುಖವಾಗಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹಾಗೂ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಬೆಟ್ಟಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಹಂಚಿಕೆಯಾಗಿದೆ. ಮಕ್ಕಳೇ, ನಿತ್ಯ ಹರಿದ್ವರ್ಣ, ಸದಾ ಹಸಿರಾಗಿರುವಂಥ ಅತಿ ಎತ್ತರವಾದಂತಹ ಮರಗಳಿರುವಂತಹ ಸ್ಥಳಗಳು ಯಾವುದು? ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ. ಮಕ್ಕಳ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ತ್ರಿಪುರ, ಮಣಿಪುರ ಬೆಟ್ಟಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ರೀತಿಯ ಒಂದು ಸಸ್ಯವರ್ಗವನ್ನು ಕಾಣ್ಬೋದು. ಈ ಕಾಡುಗಳು ದಟ್ಟವಾಗಿವೆ, ಒತ್ತೊತ್ತಾಗಿದೆ ನೋಡಿ ಮಕ್ಕಳೇ. ಇಲ್ಲಿ ಮರಗಳು ಎತ್ತರಕ್ಕೆ ಬೆಳೆಯುತ್ತವೆ. ಮರಗಿಡಗಳು ಯಾವುದೇ ಒಂದು ಅವಧಿಯಲ್ಲಿ ಎಲೆಗಳನ್ನು ಉದುರಿಸೋದಿಲ್ಲ, ಎಲೆ ಉದುರೋದಿಲ್ಲ ಇದ್ರದ್ದು. ಇವು ಸದಾ ಹಸಿರಾಗಿರುತ್ತೆ. ಉಷ್ಣವಲಯದ ನಿತ್ಯ ಹರಿದ್ವರ್ಣದಲ್ಲಿ ಬೆಳೆಯುವಂಥ ಮರಗಿಡಗಳು ಯಾವುದು ಅಂದರೆ ಮಕ್ಕಳೇ, ತೇಗ, ಬೀಟೆ, ಎಬೋನಿ, ಮಹಾಗನಿ, ಗುರ್ಜಾನ್ ಮತ್ತು ಚಂಪಾ ಅನ್ನುವಂಥ ಬೆಳೆಗಳನ್ನ ಅಂದರೆ ಮರಗಳನ್ನು ಬೆಳೀತಾರೆ ಮಕ್ಕಳೇ.
ನೈಸರ್ಗಿಕವಾಗಿರ್ಬೋದು ಅಥವಾ ಮಾನವ ನಿರ್ಮಿತ ಇರ್ಬೋದು. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ನೀವು ಕಾಣ್ತಾ ಇದೆ ಈ ಚಿತ್ರದಲ್ಲಿ ಏನಾಗುತ್ತೆ, ಎಲೆ ಉದುರೋಗುತ್ತೆ. ಇಂತಹ ಒಂದು ಸಸ್ಯವರ್ಗವನ್ನೇ ನಾವು ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕರಿತೀವಿ. ಇವು ವರ್ಷದಲ್ಲಿ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳುವ ಭಾಗಗಳಲ್ಲಿ ಕಂಡುಬರುತ್ತದೆ. ಇವುಗಳಲ್ಲಿ ಪರ್ಣಪಾತಿ ಅರಣ್ಯ ಅಂತಲೂ ಕರೆಯುವರು. ಇವುಗಳನ್ನು ಪರ್ಣಪಾತಿ ಅರಣ್ಯ ಅಂತ ಕೂಡ ಕರೀತಾರೆ. ದೇಶದ ವಿಶಾಲವಾದ ಪ್ರದೇಶದಲ್ಲಿ ಹಂಚಿಕೆಯಾಗಿದೆ. ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು ಭಾಗಗಳನ್ನೊಳಗೊಂಡ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಹಾಗೂ ಛೋಟಾ ನಾಗಪುರ ಪ್ರಸ್ಥಭೂಮಿ, ಹಿಮಾಲಯದ ಪಾದ ಭಾಗಗಳು, ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳ ಕೆಲ ಭಾಗಗಳಲ್ಲಿ ಈ ರೀತಿಯ ಅರಣ್ಯವನ್ನು ನಾವು ಕಾಣಬಹುದು. ಉಷ್ಣವಲಯದ ಎಲೆ ಉದುರಿಸುವ ಕಾಡಿನ ಬಗ್ಗೆ ನಾವು ಇನ್ನೂ ಹೆಚ್ಚು ವಿವರಗಳನ್ನ ತಿಳ್ಕೊತೀವಿ ಮಕ್ಕಳೇ. ಈ ಅರಣ್ಯಗಳ ಮರಗಳು ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತದೆ. ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ಎಲೆಗಳು ಉದುರೋಗುತ್ತೆ. ಅದಕ್ಕೆ ಇದಕ್ಕೆ ಹೆಸರು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಹೀಗಾಗಿ ಇವುಗಳನ್ನು ಮಾನ್ಸೂನ್ ಕಾಡುಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಬೆಳೆಯುವ ಪ್ರಮುಖ ಮರಗಳೆಂದರೆ ತೇಗ, ಸಾಲ್, ಶ್ರೀಗಂಧ, ಕೆಂದಾಳೆ, ತಪಸ್ವಿ ಮರ, ಮತ್ತಿ, ದೊಡ್ಡ ಬಾಗೆ, ಮಾವು, ಬೇವು, ಹುಣಸೆ. ಈ ರೀತಿಯ ಒಂದು ಮರಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಮಕ್ಕಳು ಇಲ್ಲಿ ಬೆಳೆಯುವಂಥ ಮರಗಳನ್ನ ಮತ್ತೊಂದು ಸಲ ಗಮನಿಸಿ. ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸ್ವಿ ಮರ, ಮತ್ತಿ, ದೊಡ್ಡ ಬಾಗೆ, ಮಾವು, ಬೇವು ಮತ್ತು ಹುಣಸೆ. ಮಕ್ಕಳೇ, ಈ ಪಾಠ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ ಮಕ್ಕಳೇ. 2 ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಸಂಘಟಿತ ವಲಯದ ದುಡಿಮೆಗಾರರಿಗೂ ಅಸಂಘಟಿತ ವಲಯದ ದುಡಿಮೆಗಾರರಿಗೂ ಇರುವಂತಹ ವ್ಯತ್ಯಾಸಗಳೇನು? ಮೊದಲನೇ ಪ್ರಶ್ನೆ ಮಕ್ಕಳೇ, ಸಂಘಟಿತ ವಲಯದ ದುಡಿಮೆಗಾರರಿಗೂ ಅಸಂಘಟಿತ ವಲಯದ ದುಡಿಮೆಗಾರರಿಗೂ ಇರುವಂಥ ವ್ಯತ್ಯಾಸಗಳು ಏನು? ಎರಡನೇ ಪ್ರಶ್ನೆ, ಅರಣ್ಯಗಳಿಂದ ಆಗುವ ಉಪಯೋಗಗಳು ಏನು? ಅರಣ್ಯಗಳಿಂದ ಆಗುವ ಉಪಯೋಗಗಳು ಏನು? ಧನ್ಯವಾದಗಳು ಮಕ್ಕಳೇ.